ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಮೊದಲೇ ಹೇಳಿದಂತೆ ವೀರಶೈವ ಮತದ ಪೂರ್ವಾಚಾರ್ಯರು ಆದಿ ಜಗದ್ಗುರು ರೇಣುಕರು 2ನೇ ಶತಮಾನದಲ್ಲಿ ಅವತರಿಸಿದವರು ಅಂತ ಒಂದು ಇತಿಹಾಸ. ಮುಂದೆ 1500 ವರ್ಷ ಕ್ರಿಸ್ತ ಹುಟ್ಟುವುದಕ್ಕಿಂತ ಮುಂಚೆ 1500 ವರ್ಷದ ಹಿಂದೆ ಆದಿರೇವಣ ಸಿದ್ಧ ಶಿವಾಚಾರ್ಯರು ಅಂತ ಆಗೋಗ್ಯಾರು. ಅವರ ಹಿಸ್ಟ್ರಿಗಳು ಮತ್ತು ಅವರ ಲೀಲೆಗಳಿಗೆ ಸಂಬಂಧಪಟ್ಟಂತೆ ಆಧಾರಗಳದವ. ಕ್ರಿಸ್ತ ಪೂರ್ವ ಆಚಾರ್ಯರ ಲೀಲೆಗಳನ್ನು ಓದುವಕ್ಕಿಂತ ಕ್ರಿಸ್ತ ಶಕ ಅಂದರೆ 11ನೇ ಶತಮಾನದಿಂದ 12ನೇ ಶತಮಾನ ಇದು ಯಾರ್ದಪ್ಪ ಅಂತಂದ್ರೆ ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರು ಅಂತ. ಇವರು ಅದೇ ಜಗದ್ಗುರು ಪೀಠಕ್ಕೆ ಬರ್ತಾರೆ. 11ರಿಂದ 12ನೇ ಶತಮಾನ ಅಂದ್ರೆ ಬಸವಾದಿ ಶರಣರ ಕಾಲದಲ್ಲಿ ಕೂಡ ಈ ಪಂಚಪೀಠದ ಗುರುಗಳು ಇದ್ರು ಅನ್ನಂತ ಒಂದು ಸಾಹಿತ್ಯ ಇದು. ಈಗ ನಾವು ನೀವು ವಿಚಾರ ಮಾಡಿದರೆ ನಮ್ಮ ಹಿಂದಿನ ಪೂರ್ವಜರ ವಿಚಾರ ಕಥಿಬೇಕೋ ಏನೀಗ ನಮ್ಮ ಕಥಿಬೇಕೋ? ನಿಮಗೆ ಯಾರದು ಬೇಕು? ನಿಮಗೆ ಪೂರ್ವಾಚಾರ್ಯರಂದ್ರೆ ಹಳೀ ಮಂದಿ. ನಮ್ಮ ಅಜ್ಜನ್ ತಗೊಂಡು ನಿಮ್ಗೇನ್ ಮಾಡೋದ? ನಾನು ಬೇಕಾ? ನಮ್ಮ ಅಜ್ಜನ್ ಕಥಿ ಬೇಕಾ ನಿಮಗೆ? ಅಜ್ಜನ್ ಕಥಿ ತಗೊಂಡು ಏನ್ ಮಾಡ್ತೀರಿ? ಮೊಮ್ಮಗ ಈಗ ನಿಮ್ ಸಂಗಟ್ ಸಿಕ್ಕಾನ, ಮೊಮ್ಮಗನ ಸಂಗಟ್ ಮೊದಲು ಎಂಜಾಯ್ ಮಾಡ್ರಿ. ಅದಕ್ಕೇನ್ ಮಾಡ್ಬೇಕೀಗ? ಉಲ್ಟಾ ಹೋಗ್ಬೇಕು ನಾವೀಗ. 12ನೇ ಶತಮಾನದಾಗ ಏನು ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರು ಅಂತೇಳಿ ಜಗದ್ಗುರುಗಳು ಆಗೋಗ್ಯಾರ. ಅವ್ರದ್ದು ಮೊದಲ ಓದ್ರಿ. ಈಗ ಸದ್ಯ ಏನಂತಂದ್ರ ನಮ್ಮ ಜನಜೀವನ, ಸಾಮಾನ್ಯ ಜನಜೀವನ ಮಟ್ಟದಲ್ಲಿ ಅವ್ರು ಯಾವ ರೀತಿ ಇದ್ರು, ನಿಮ್ಗೆ 12ನೇ ಶತಮಾನದ ಬಗ್ಗೆ ಒಂದು ಐಡಿಯಾ ಅದ. ಬಸವಾದಿ ಶರಣರು ಇದ್ದದ್ದು ಹೌದಿಲ್ರಿ? ಅದರಂಗೆ ಅದೇ ಕಾಲದಲ್ಲಿ ಇವರು ಇದ್ದದ್ರ ಬಗ್ಗೆ ಇದೇನು ಉಲ್ಲೇಖ ಅದ, ಇದು ಬಹಳ ಮುಖ್ಯ ಅದ. ಇವರು ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರು ಬಸವಾದಿ ಶರಣರ ಸಮಕಾಲೀನರಿವರು. ಇದು ಒಂದು ಮುಖ್ಯ ಮಾಹಿತಿ ನಿಮ್ಗೆ. ಇನ್ನ ಒಂದು ಮುಖ್ಯ ಮಾಹಿತಿ ಯಾವ್ದಪ್ಪ ಅಂತಂದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರರು ಅಂತೇನು ಆಗಿ ಹೋಗ್ಯಾರಲ್ಲ, ಅವ್ರದ್ದೇನು ಸಹಾಯ ಗೊತ್ತದ ನಿಮ್ಗೆ? ಸಾಧನೆ 101 ಏನ್ರಿ? 2 ಅವರೇ. ಈ ಕಡೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ವಿರಕ್ತರು ಹೌದು, ಆ ಕಡೆ ಪಂಚಪೀಠದ ಶಟಸ್ಥಲ ಬ್ರಹ್ಮಿಗಳು ಹೌದು. 2 ಅದ ಅವ್ರ ಬಲ್ಲಿ. 2ದ್ರ ಅಧಿಕ 2 ಅವ್ರದೇ. ಅವರೇ ಗುರುಗಳು. ಅದಕ್ಕೂ ಅವರೇ, ಇದಕ್ಕೂ ಅವರೇ, ಕಾಮನ್ ಗುರುಗಳು ಅವರು. ಹೆಂಗದ ಒಂದೊಂದು ಕಾಲಕ್ಕ ನಮ್ಮ ಜಾಲಹಳ್ಳಿ ಜಯಶಾಂತೇಶ್ವರ ಗುರುಗಳ ಮಠ ಒಂದು ಕಾಲಕ್ಕೆ ಪ್ರಭಾವ ಹೆಚ್ಚಾಗಿ 6 ಮಂದಿ ಬ್ರಾಹ್ಮಣರು ಒಟುಗಳು ಸ್ವಾಮೀಜಿಗಳಾಗಿ ಹೋಗ್ಯಾರ ಆ ಮಠಕ್ಕೆ. ಪ್ರಭಾವಗಳು ಹೆಚ್ಚಾದಾಗ ಏನ್ ಮಾಡ್ಲಕ್ಕಾಗ್ತದೆ? ಅಶಕ್ತರು ಸುಮ್ಮಾಗಿ ಬಿಡ್ತಾರ. ಯಾರ ಪ್ರಭಾವ ಜಾಸ್ತಿ ಇರ್ತೋ ಜಿಸ್ಕಾ ಲಾಠಿ ಉಸ್ಕಾ ಭೈಂಸ್. ಮತ್ತೆ ಇವ್ರ ಪ್ರಭಾವ ಹೆಚ್ಚಾದಾಗ ಮತ್ತೆ ಅದನ್ನು ವಾಪಸ್ ಪಡ್ಕೊಂಡಾರ.
ಹಿಂಗಿರ್ತಾವ. ಅದಕ್ಕೆ ನಾವು ಪೂರ್ತಿ ಹಳೆಯದಕ್ಕೆ ಹೋಗೋದಕ್ಕಿಂತ 3ನೇ ಭಾಗ ಓದಮು, ಅದಾದ್ಮೇಲೆ 2ನೇ ಭಾಗ ಓದಮು ಅವ್ರಕ್ಕಿಂತ ಹಿಂದಿನವ್ರದ್ದು. ಅದಾದ್ಮೇಲೆ ರೇಣುಕರ್ದು ಅದು ಬುಕ್ ಇನ್ನ ಸಿಕ್ಕಿಲ್ಲ, ಅಲ್ಲೆಲ್ಲ ಮಾಂತಿನ ಮಠದೊಳಗೆ ಅದ ಅಂತ ನೋಡ್ಬೇಕದು. ಮೂಲ 2ನೇ ಶತಮಾನ ಕ್ರಿಸ್ತ ಪೂರ್ವ ಅವರೆಲ್ಲ. ಇಲ್ಲಿ ಪೂರ್ವಾಚಾರ್ಯರ ಧರ್ಮದರ್ಶನ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಇವತ್ತು ಗ್ರೂಪ್ನಾಗ ಆ ಕಾಶಿ ಜಂಗಮವಾಡಿ ಮಠದ ಹುಡುಗರು ರುದ್ರಾಭಿಷೇಕ ಮಾಡೋದು ಹಾಕಿದ್ದೆ, ನೋಡಿರ ಇಲ್ಲ? ಏನ್ ವೈಭವ ಮಾಡ್ಯಾರ ನೋಡ್ರಿ ಅವ್ರು, ಸಣ್ಣ ಸಣ್ಣ ಹುಡುಗರು ಕೂಡಿ. ಏನ್ರಿ ಪ್ರತಿ ದಿವ್ಸ ನಡೀತದಲ್ರಿ? ಎಷ್ಟು ಜೋರ್ ಮಾಡ್ತಾವ ಏನು ಹುಡುಗರು, ಎಷ್ಟು ಮಂತ್ರ ಹೇಳ್ತಾವ ಏನು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರು. ವಿಶ್ವಗುರು, ಜಗದ್ಗುರು ಅಂತಂದ್ರೆ ಬರೇ ಭೂಮಿಗೆ ಸಂಬಂಧಪಟ್ಟವ್ರಷ್ಟೇ. ವಿಶ್ವಗುರು ಅಂತಂದ್ರೆ ಪೂರ್ತಿ ಯೂನಿವರ್ಸ್. ಈ ಗ್ರಂಥ ಬರೆದವರು ಸಂಶೋಧಕರು ಯಾರು? ಸಾಹಿತ್ಯ ವಿಶಾರದ ಶಿವಾದ್ವೈತ ಪ್ರಾಚಾರ್ಯ, ಶಿವಾದ್ವೈತ ಪ್ರಾಚಾರ್ಯ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ. ಇವರ ಮೊಮ್ಮಗನಿಗೆ ಮೊನ್ನೆ ಗಂಗಾಧರ್ ಜಾಲಿಮಂಚಿ ಗುರುಗಳು ಹೋಗಿ ಭೇಟಿಯಾಗಿ ಬಂದಾರ. ಅಡ್ರೆಸ್ ಅದೆಲ್ಲ ತಗೊಂಡು ಬಂದಾರ. ಗ್ರಂಥಗಳು ಬಹಳ ಜೀರ್ಣಾವಸ್ಥೆಯಲ್ಲಿರುವ ಕಾರಣ ಹುಳ ಹತ್ತಿ ಮನೆಯೊಳಗೆ ಬಹಳ ತ್ರಾಸ ಆಗ್ಲಕತ್ತಿತ್ತು. ಅದಕ್ಕೆ ಮಾಂತಿನ ಮಠದಾಗ ಇಟ್ಟು ಬಂದೀವಿ ಅಂತ ಹೇಳ್ಯಾರ. ಆ ಮಾಂತಿನ ಮಠದಾಗ ಹೋದ್ರ ಈ ಬುಕ್ಗಳು ಸಿಕ್ಕರ ಪ್ರಯತ್ನ ಮಾಡ್ರಿ. ಅದಕ್ಕೆ ಇಂಥ ಒಂದು ಅಮೂಲ್ಯವಾದ ಗ್ರಂಥವನ್ನ ನಾವೇನಾರ ಖರ್ಚು ಮಾಡಿ ರೀಪ್ರಿಂಟ್ ಹಾಕ್ಸಿದ್ರು ಸಹಿತ ಖರೀದಿ ಮಾಡಿ ಓದೋರು ಈಗ ಯಾರೋ ಎಂತೋ, ಯಾರೂ ಓದೋದು ಬರೆಯೋದ್ರಾಗ ಇಂಟ್ರೆಸ್ಟ್ ಇಲ್ಲ, ಎಲ್ಲರೂ ರೊಕ್ಕದ ಬೆನ್ನತ್ತಾರ. ಅದಕ್ಕೆ ನಾವೇನ್ ಮಾಡಿದೆವು, ಇದು ಎಲ್ಲರಿಗೂ ಮುಟ್ಟಬೇಕಾದ್ರೆ ಓದೋದ್ರಕ್ಕಿಂತ ನಾವು ಒಂದ್ಸಾರಿ ನಾವೇ ಓದಿ ಆಡಿಯೋ ರೆಕಾರ್ಡ್ ಮಾಡಿಬಿಡೋಣ. ಈ ಸಂಶೋಧನಾ ಗ್ರಂಥದ ಒಳಗಿರುವಂತ ಅಮೂಲ್ಯವಾದ ಮಾಹಿತಿಗಳು ಯಾರ್ಯಾರು ಕೇಳ್ತಾರ ಅವರಿಗೆಲ್ಲ ಇದು ಗೊತ್ತಾದ್ರೆ, ಯಾರಲ್ಲಿ ಇತಿಹಾಸದ ಒಂದು ವಿಚಾರಗಳು ಗಟ್ಟಿಮುಟ್ಟಾಗಿ ಗೊತ್ತಿರ್ತಾವ ಅವರಿಗೆ ಈ ಅಪಪ್ರಚಾರ ಮಾಡುವ ಒಂದು ಏನಂತ ಅತಿ ಬುದ್ಧಿವಂತರು, ವಕ್ರ ಬುದ್ಧಿ ಉಳ್ಳವರು ಅಂಥವ್ರದ್ದು ಏನು ಪ್ರಭಾವ ಅವ್ರ ಮುಂದೆ ನಡೆಯಂಗಿಲ್ಲ. ಅದಕ್ಕೆ ನಾವು ಈ ಶಕ್ತಿ ಕೊಡಬೇಕು ಅನ್ನೋದಕ್ಕೆ ಒಂದು ಇಂಥ ಗ್ರಂಥ ಓದುವ ಕಾರ್ಯಕ್ರಮ ಇಟ್ಕೊಂಡಿವಿ. ಈ ಚಂದ್ರಶೇಖರ ಗುರುಗಳು ಸುಮಾರು ಬುಕ್ಗಳು ಬರೆದಾರ. ಶ್ರೀ ಚನ್ನ ಸೋಮೇಶ್ವರ ಸುಪ್ರಭಾತ, ಸಂಕ್ಷಿಪ್ತ ಇಷ್ಟಲಿಂಗ ಪೂಜಾ ವಿಧಿ, ಸುಜ್ಞಾನ ಪ್ರಭಯ ದಿವ್ಯಾನುಭವ, ದ್ವಾದಶ ಜ್ಯೋತಿರ್ಲಿಂಗ ದರ್ಶನ, ಜೀವ ಶಿವೈಕ್ಯ ಸಾರ, ಜಗದ್ಗುರು ರೇಣುಕಾಚಾರ್ಯ ಸುಪ್ರಭಾತ, ಶ್ರೀ ವೀರೇಶ ಷಡ್ ಲೀಲಾ ದರ್ಶನ, ಶ್ರೀ ವೀರೇಶ ಸುಪ್ರಭಾತ, ಶ್ರೀ ವಿಘ್ನರಾಜ ಸುಪ್ರಭಾತ, ಶಿವಾದ್ವೈತ ದರ್ಶನ ವಚನಾಮೃತ, ವಿವೇಕಪೂರ್ಣ ವಚನಾಮೃತ, ಅರುಣಾಚಲ ಶಿವದರ್ಶನ, ಮಹಾಶಿವರಾತ್ರಿ, ಶ್ರೀ ಜಗದ್ಗುರು ಪಂಚಾಚಾರ್ಯ ಪಂಚವಿಂಶತಿ ಸ್ತೋತ್ರ, ಕಂಠಪಾಠ ಸ್ಪರ್ಧೆ ವಚನಗಳು, ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1, 2, 3, ಶ್ರೀ ದಾರುಕಾಚಾರ್ಯ ಸುಪ್ರಭಾತ, ವಿಶ್ವಗುರು ಆದಿರೇಣುಕ ಸುಪ್ರಭಾತ, ಪೂರ್ವಾಚಾರ್ಯ ಧರ್ಮದರ್ಶನ ಶ್ರೀ ಆದಿರೇವಣ ಸಿದ್ಧ ಶಿವಾಚಾರ್ಯರು, ಮತ್ತೆ ಆಗಮೋಕ್ತ ಇಷ್ಟಲಿಂಗ ಪೂಜಾ ವಿಧಾನ,
ಬಸವ ಚಾರಿತ್ರ್ಯ ಚಿತ್ರಣ ಸಂಶೋಧನಾತ್ಮಕ ಗ್ರಂಥ, ಇವೆಲ್ಲ ಗ್ರಂಥಗಳು ಆಗಿನ ಕಾಲದಾಗ ಬರೆದು ಪ್ರಿಂಟ್ ಮಾಡಿಸಿ ಇಟ್ಟರೆ ಮುಂದೆ ಆ ಮಕ್ಕಳಿಗೆ ಅದರ ಗಂಧ ಗೊತ್ತಿಲ್ಲದಕ್ಕೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಮುಂದುವರಿಸಿಕೊಂಡೋಗಿಲ್ಲ. ಅದರಿಂದ ಅವರು ಡಿಟ್ಯಾಚ್ ಆಗಿಬಿಟ್ಟಾರ, ಅವ್ರ ಮಕ್ಕಳು ಮೊಮ್ಮಕ್ಕಳು. ಇದೆಲ್ಲ ಆ ಒಂದು ರೇಣುಕರದೇ ದುರ್ದೈವ ಅನ್ಬೇಕು. ಇಂಥ ಜನರು ಕೈಯಾಗ ಸಿಕ್ಕು ಹೆಂಗಾಗ್ಲಿಕ್ಕತ್ತದಲ್ಲ ಅವ್ರ ಇತಿಹಾಸ ಅಂತ. ಕೆಲವೊಬ್ಬರು ಅದನ್ನ ಎಷ್ಟು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರ, ಇನ್ನು ಕೆಲವೊಬ್ಬರು ಅದನ್ನ ಅಲಕ್ಷ್ಯ ಮಾಡಿಬಿಡ್ತಾರೆ. ಈ ಒಂದು ಚಂದ್ರಶೇಖರ ಆರಾಧ್ಯ ಗುರುಗಳ ಬಗ್ಗೆ ಯೂನಿವರ್ಸಿಟಿ ಪ್ರೊಫೆಸರ್ ಬಿ ರಾಜಶೇಖರಯ್ಯ ಯೂನಿವರ್ಸಿಟಿಯವರು ತಮ್ಮ ಅಭಿಪ್ರಾಯ ಏನು ಹೇಳ್ಯಾರಂದ್ರೆ, ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯರು ರಚಿಸಿರುವ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1, 2, 3 ಈ ಕೃತಿಗಳು ವಿಶಿಷ್ಟವಾಗಿರುತ್ತವೆ. ಇವುಗಳಲ್ಲಿ ಕ್ರಮವಾಗಿ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು, ಆದಿ ರೇವಣಸಿದ್ಧರು ಮತ್ತು ಜಗದ್ಗುರು ಅಭಿನವ ರೇವಣಸಿದ್ಧರು ಇವರ ಮಹಿಮಾತಿಶಯಗಳನ್ನು ಸಾಧಾರಣವಾಗಿ ವಿವರಿಸಲಾಗಿದೆ. ಆದಿ ಜಗದ್ಗುರು ರೇಣುಕರು ತ್ರೇತಾಯುಗದವರು, ಆದಿ ರೇವಣಸಿದ್ಧರು ಕ್ರಿಸ್ತಪೂರ್ವ 15. ರೇಣುಕರು ತ್ರೇತಾಯುಗದವರು, ಈ ಕ್ರಿಸ್ತಗೆ ಸಂಬಂಧ ಇಲ್ಲ, ಕ್ರಿಸ್ತಂದು ಈ ಕೈಡಿದವ ಲೆಕ್ಕ. ಅವರು ತ್ರೇತಾಯುಗ, ಈ ಯುಗದವರು ಅವರು ರೇಣುಕಾಚಾರ್ಯರು. ಆದಿ ರೇವಣಸಿದ್ಧರು ಇತ್ತೀಚಿನವರು, ಕ್ರಿಸ್ತಪೂರ್ವ, ಕ್ರಿಸ್ತ ಹುಟ್ಟೋದಕ್ಕಿಂತ 1500 ವರ್ಷದ ಇದ್ದವರು. ಅಭಿನವ ರೇವಣಸಿದ್ಧರು ಕ್ರಿಸ್ತ ಶಕ 11, 12ನೇ ಶತಮಾನದಲ್ಲಿದ್ದವರು. ಈ 3 ಮಂದಿ ಜಗದಾಚಾರ್ಯರ ಮಹಿಮೆಗಳನ್ನು ಶ್ರೀ ರೇಣುಕ ವಿಜಯದಲ್ಲಿ ಒಂದುಗೂಡಿಸಿ ವಿವರಿಸುತ್ತಿದೆ. ಶ್ರೀ ರೇಣುಕ ವಿಜಯ ಅಂತೇಳಿ ಬುಕ್ ಸಿಗ್ತದೆ ನೋಡ್ರಿ ಎಲ್ಲರೇ, ಅದೊಂದು ಬಹಳ ಮುಖ್ಯ. ರೇಣುಕ ವಿಜಯದಾಗ ಸಿಗ್ತದಂತಿದ, ಅದ್ರಾಗೆಲ್ಲ 3 ಏನ್ರಿ, ಅದ್ರಾಗ ಅದಾತ್ ನೋಡ್ರಿ, 3 ಅದಾತ್ ನೋಡ್ರಿ ಅದ್ರಾಗ ಡೀಟೇಲ್ಸ್. ತ್ರೇತಾಯುಗದಲ್ಲಿ ಶ್ರೀ ರೇಣುಕರು ಸಂಸ್ಥಾಪಿಸಿ ಪ್ರಚಾರಪಡಿಸಿದ ವೀರಶೈವ ಶಟಸ್ಥಲ ಸಿದ್ಧಾಂತವನ್ನೇ ಆ ನಂತರದ ಜಗದ್ಗುರುಗಳು ಪ್ರಚುರಪಡಿಸಿರುತ್ತಾರೆ. ಈ ಆದಿ ರೇಣುಕರು ನಡೆಸಿದ ವೇದಾದಿ ಪ್ರೋಕ್ತ ಹಿಂಸಾಕೃತ್ಯವನ್ನು ಖಂಡನೆ ಮಾಡ್ಯಾರ ಮತ್ತು ಅಸ್ಪೃಶ್ಯ ಉದ್ಧಾರ ಮಾಡ್ಯಾರ. ನೋಡ್ರಿ, ಆಗಿನ ಕಾಲದಾಗೆ ರೇಣುಕರು, ಆಗಿನ ಕಾಲದಾಗೆ ಯಾವಾಗ ತ್ರೇತಾಯುಗದಲ್ಲಿಂದ ನಡೆದದ ಅಸ್ಪೃಶ್ಯ ಉದ್ಧಾರ. ವೇದಾದಿ ಪ್ರೋಕ್ತ ಅಂದ್ರೆ ವೇದಗಳಲ್ಲಿ ಹೇಳಿದ ಹಿಂಸಾಕೃತ್ಯ ಖಂಡನೆ, ಕಾಯಕ ಕ್ರಾಂತಿ, ಸ್ತ್ರೀ ಸ್ವಾತಂತ್ರ್ಯ, ಶಾಖಾ ಮಠಗಳ ಶಿವಾಚಾರಿಣಿಯರ ಸಂಘಗಳ ಸ್ಥಾಪನೆ ಇತ್ಯಾದಿ ಕ್ರಾಂತಿಗಳನ್ನು ಮುಂದಿನವರು ಮಾಡಿರುತ್ತಾರೆ. ಸಹೃದಯರಾದ ಓದುಗರಿಗೆ ಈ 3 ಮಂದಿ ಆಚಾರ್ಯರ ಮಹಿಮೆಗಳನ್ನು ಒಂದೆಡೆ ಸೇರಿಸಿರುವುದು ಎತ್ತಣಿಂದ ಎತ್ತ ಸಂಬಂಧ ಎಂಬ ಸಂದೇಹ ಬರುವುದು ಸಹಜ. ಈ ಸಂದೇಹವನ್ನು ಶ್ರೀ ಆರಾಧ್ಯರು ಸಾಧಾರಪೂರ್ವಕವಾಗಿ ತಮ್ಮ ಮಾತು ಕೃತಿಗಳ ಮುಖಾಂತರ ಹೋಗಲಾಡಿಸಿದ್ದಾರೆ. ಸಂದೇಹಗಳನ್ನು ಹೋಗಲಾಡಿಸ್ಯಾರಂತ, ನಿವಾರಣೆ ಮಾಡ್ಯಾರ. ಶ್ರೀ ಆರಾಧ್ಯರ ಪ್ರತಿಭಾ ಕುಂಚದಿಂದ ವೀರಶೈವ ಧರ್ಮದರ್ಶನ ಸಾಹಿತ್ಯ ನಿಜಕ್ಕೂ ಹುಲುಸಾಗಿ ಬೆಳೆಯುತ್ತಿದೆ. ಇವರಿಗೆ ಪರಮಾತ್ಮನು ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇನೆ. ಮಹಾರಾಜ ಸಂಸ್ಕೃತ ಕಾಲೇಜ್ ಮೈಸೂರು, ಈ ಕಾಲೇಜಿನ ಪ್ರೊಫೆಸರ್ ಬಿ ರಾಜಶೇಖರಯ್ಯ MA ಅನ್ನವರು ಇವ್ರ ಬಗ್ಗೆ ತಮ್ಮ ಈ ಗ್ರಂಥದ ಬೆನ್ನುಡಿ ಅಂತಾರೆ. ಬೆನ್ನುಡಿ ಅಂದ್ರೆ ಹಿಂದಿನ ಪೇಜ್ನಾಗ ಬರಲಾರ.
ಇದ್ರಾಗೂ ಸ್ವಲ್ಪ ವಿಚಾರ ಮಾಡ್ರಿ. ಪಂಚಾಚಾರ್ಯ ಎಲೆಕ್ಟ್ರಿಕ್ ಪ್ರೆಸ್, ಸಯ್ಯಾಜಿ ರೋಡ್, ಮೈಸೂರು, ಅಲ್ಲಿ ಸಹಿತ ಇದು ಬುಕ್ ಅಲ್ಲೇ ಪ್ರಿಂಟ್ ಆಗ್ಯದಂತ. ಅಲ್ಲೇನು ಸಿಗ್ಬಹುದು. ಚಂದ್ರಶೇಖರ ಗ್ರಂಥಮಾಲೆ ಅಂತ. ಇತ್ತಂದ್ರೆ ಕೇಳ, ಪೂರ್ವಾಚಾರ್ಯ ಧರ್ಮದರ್ಶನ ಬುಕ್ ಅದ ಇನ್ನು ಅಂತ ಹೇಳಿ. ಈಗ ಒಂದು ಪ್ರಾರ್ಥನೆ ಆರಂಭಿಸ್ತಾರ. ಶ್ರೀ ವಿಘ್ನತಮ ಭಾಸ್ಕರನೇ, ಶ್ರೀ ಗೌರಿ ತನಯನೇ, ಭವರೋಗ ವೈದ್ಯನೇ, ವಿದ್ಯಾಪ್ರದಾಯಕನೇ, ಕೃತಿ ಇದಕ್ಕೆ ವಿಘ್ನ ಬಾರದ ತೆರದಿ ಹರಚಂದು ಭಕ್ತಿಯಂ ಪದಕೆರೆಗೆ ಬೇಡುವೆನು ಚಂದ್ರಶೇಖರನು ಅಂತ ಗಣಪತಿಗೆ ಒಂದು ಪ್ರಾರ್ಥನೆ ಮಾಡ್ಯಾರ. ಪ್ರಾತರ್ನಮಾಮಿ ತಮಸಃ ಪರಮಾರ್ಕ ವರ್ಣಂ ಪೂರ್ಣ ಸನಾತನ ಪದಂ ಪುರುಷೋತ್ತಮಾಖ್ಯಂ ಪರಿಪೂರ್ಣ ಸನಾತನ ಪುರುಷ ಶ್ರೇಷ್ಠನಾದ ಪರಬ್ರಹ್ಮ ಶಿವನೇ ಅಂಧಕಾರಮಂ ನೀಗಿ ಜ್ಯೋತಿ ಪ್ರಕಾಶನಾದ ಸದಾಶಿವನೇ ಪ್ರಥಮದೋಳ್ ನಿನ್ನ ಭಕ್ತಿಯಂ ನುತಿಪೆನು. ಪರಮಾತ್ಮನಿಗೆ ಒಂದು ಪ್ರಾರ್ಥನೆ ಮಾಡ್ಯಾರ. ಮುಂದೆ ಗುರುವಿನ ಪ್ರಾರ್ಥನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲೆ ಸದಾಶಿವನೇ, ಹರಿ ಬ್ರಹ್ಮ ಮಹೇಶ್ವರರೆಂದೆನಿಸಿ ಸೃಷ್ಟಿ ಒಡೆಯನಾದ ನಿನ್ನಂ ಭಕ್ತಿಯಂ ಪ್ರಾರ್ಥಿಸುವೆ ದೇವ. ಮುಂದೆ ಗುರುವಿಂದಾದ್ಮೇಲೆ ಮನ್ನಾಥಂ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗದ್ಗುರುವು ಸಕಲರ ಜೀವಾತ್ಮವು, ಎನ್ನ ಆತ್ಮವು, ಎನ್ನಾರಾಧ್ಯ ದೈವವು, ಸಾಕಾರ ದೈವವು ಆದ ನಿನಗೆ ಪ್ರಾರ್ಥಿಸುತ್ತೇನೆ. ಯಾರಿಗಿದು ಪ್ರಾರ್ಥನೆ? ಸರ್ವಭೂತಾತ್ಮ ಅಂದ್ರೆ ಆತ್ಮತತ್ವಕ್ಕೆ. ಎಲ್ಲನೂ ಅವನೇ ಆಗ್ಯಾನ. ಜಗದ್ಗುರು ಅವನೇ, ಸಕಲ ಜೀವಾತ್ಮನೂ ಅವನೇ, ಎನ್ನಾತ್ಮನೂ ಅವನೇ. ಈ ಚೈತನ್ಯ ಅದಲ್ಲ, ವಿಶ್ವಾತ್ಮಕ ಚೈತನ್ಯ ಅದು. ಸ್ತುತಿಪೇನತಿ ಭಕ್ತಿಯಂ ಸರ್ವೇಶ ಶಂಭುವಂ ಸ್ತುತಿಪೇನತಿ ಭಕ್ತಿವ್ಯಂ ಶರ್ವನ ಅರ್ಧಾಂಗಿ ಗಿರಿಜಯಂ. ಇದು ಪೌರಾಣಿಕ ದೇವತೆಗಳು, ಶಿವ ಪಾರ್ವತಿ. ಸ್ತುತಿಪೇನತಿ ಭಕ್ತಿಯಂ ವರ ಕಾರ್ತಿಕೇಯನಂ ಸ್ತುತಿಪೇನತಿ ಭಕ್ತಿಯಂ ನಂದಿ ಭೃಂಗಿ ಕಲಿ ವೀರೇಶನಂ ನುತಿಪೇನತಿ ಭಕ್ತಿಯಂ ಶಿವನ ಪಂಚಮುಖೋದ್ಭವರಾದ ಶ್ರೀ ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ ಎಂಬ ಷಟಸ್ಥಲ ಸಿದ್ಧಾಂತದ ಸ್ಥಾಪಕರಂ ಗುರು ಸಾರ್ವಭೌಮರಂ ಶಿವತತ್ವ ಸಿದ್ಧಿಸಲೆಂದು ಎಲೆ ಸದಾಶಿವನೇ ನಿನ್ನನುಗ್ರಹಿದಿ ಸ್ಫೂರ್ತಿ ಅಂತೂ ಆಸ್ತಿಕರ ಮೇಲ್ಮೆಗೌ ಷಟಸ್ಥಲ ಸಿದ್ಧಾಂತದ ಪ್ರಾಚೀನತೆಯಂ ಅದನ್ನು ಭೂಭಾಗದೋಳ್ ಮಾನವರ ಮೇಲ್ಮೆಗಾಗಿ ಸಂಸ್ಥಾಪಿಸಿದ ಆಚಾರ್ಯರ ಪಾವನ ಚರಿತ್ರವನ್ನೊರೆವ ಈ ಕೃತಿಯಂ ಭಕ್ತಿಯಿಂದ ಅರ್ಪಿಸಿಹ ನಿನ್ನಣುಗ ಚಂದ್ರಶೇಖರ. ನಿನ್ನಣುಗ ಅಂತಂದ್ರೆ ನಿನ್ನ ಶಿಷ್ಯ, ಮಗ ಅಂದಂಗ. ಅಣು ಅಂದ್ರೆ ಸಣ್ಣವ. ತನುವಿನೊಳಗಡಗಿರ್ದ ಜ್ಞಾನ ಜ್ಯೋತಿಯ ಪ್ರಜ್ವಲಿಸಿ ವಿಷಯಾಸಕ್ತವಾದ ತನುಗುಣಗಳ ಮಾಣಿಸಿ ಆಚಾರದೋಳ್ ವಿಚಾರವ ನೆಲೆಗೊಳಿಸಿ ದ್ವೈತ ಭಾವವ ಕಳೆದು ಅದ್ವೈತ ಅವಸ್ಥೆಯೊಳ ನಿಲ್ಲಿಸಿ ಶಿವಭಾವವ ಮಾಡಿಸಿದ ಗುರು ರೇಣುಕಗೆ ಶರಣು ಶರಣಾರ್ಥಿಗಳು. ವಿಶ್ವಗುರು ರೇಣುಕರೇ
ಕೃತಿ ಇದಕ್ಕೆ ಪ್ರೇರಕರಾಗಿರುವಲ್ಲಿ, ಆ ಗುರುವೇ ಅರಿವಿನ ಮೂಲವಾಗಿರುವಲ್ಲಿ, ಆ ಗುರುವೇ ಈ ಕೃತಿಯ ಬರೆಸುವಲ್ಲಿ ಎಲ್ಲವೂ ಅವರದೇ ಆಗಿರದು ಎನ್ನದೆಂಬುದೇನೂ ಇಲ್ಲವೆಂದೆವು ನೋಡ ಗುರುವೇ. ಶೈವ ಸಿದ್ಧಾಂತಾಭಿಮಾನಿಗಳೇ, ಧರ್ಮ ಸಾಹಿತ್ಯ ಪ್ರೇಮಿಗಳೇ, ದಾರ್ಶನಿಕ ವಹ ಶಟಸ್ಥಲ ಸಿದ್ಧಾಂತ ಕಾಯಕ ತತ್ವ, ಸರ್ವ ಸಮನ್ವಯ ಭಾವ, ಸರ್ವರೋಳ್ ಪರಮಾನಂದ ಗುರುತಿಸುವ ಭಾವ, ಪರಮಾತ್ಮನನ್ನೇ ಗುರುತಿಸುವ ಭಾವ, ಮೊದಲಪ್ಪೆಲ್ಲ ಮಾನವೀಯ ಮೌಲ್ಯಗಳನ್ನೊರೆವ ಈ ಕೃತಿಯನ್ನು ಓದುವವರೆಗೆ ಭಕ್ತಿ ಮುಕ್ತಿಗಳು ಕರುಣಿಸು ವಿಶ್ವಗುರು ಶ್ರೀ ರೇಣುಕನೇ. ಇದು ಪ್ರಾರ್ಥನೆ ಆಯಿತು. ಈಗ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಸಿದ್ಧತು ತ್ರಿಕಾಲ ವಂದನೀಯ ಪರಮ ಪೂಜ್ಯ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ವೀರ ರುದ್ರಮುನಿ ದೇವ ಶಿವಾಚಾರ್ಯ ಭಗವತ್ಪಾದ ಮಹಾಸನ್ನಿಧಾನಗಳವರ ಮಂಗಲವಾಣಿ. ಅವ್ರದ್ದೊಂದು ಆಶೀರ್ವಚನ ಏನದ? ಸಾಹಿತ್ಯ ಸಂಸ್ಕೃತಿಗಳಿಲ್ಲದ ಸಮಾಜವು ರಸವಿಲ್ಲದ ಹಣ್ಣಿನಂತೆ. ವೀರ ರುದ್ರಮುನಿ ಶಿವಾಚಾರ್ಯರ ತಾಗುವರು 85 ಸುಮಾರು 85-90 ಮಧ್ಯದಲ್ಲಿ ಆದವರು, ಬಹಳ ದಿವಸ ಇದ್ದಿದ್ದಿಲ್ಲ ಅವರು. ರುದ್ರಮುನಿ ಶಿವಾಚಾರ್ಯ ಕೇಳಿರಿಲ್ಲ? ಇಲ್ಲ, ಗಂಗಾಧರ ನಂತರದವ್ರು. ವೀರ ಗಂಗಾಧರ್ ಫಸ್ಟ್ ಅವ್ರು, ಆಮೇಲೆ ರುದ್ರಮುನಿ. ಅವರು ಇದಕ್ಕ ಸಾಹಿತ್ಯ, ನಾನು ಮೊದಲ ಪೂರ ಸಣ್ಣವಿದ್ದಾಗ ವೀರಗಂಗಾಧರ ಶಿವಾಚಾರ್ಯರ ಇಷ್ಟಲಿಂಗ ಪೂಜೆ, ಸಾಮೂಹಿಕ ಇಷ್ಟಲಿಂಗ ಪೂಜೆ ಶಹಾಬಾದಿನೊಳಗೆ ಮಾಡಿದ್ರು. ಅಲ್ಲಿಗೆ ಹೋಗಿದ್ದೆ ಸಣ್ಣವಿದ್ದಾಗ. ಸ್ವಲ್ಪ ನೆನಪದ. ಮೈ ಮೇಲ, ಭುಜದ ಮೇಲ, ತಲೆ ಮೇಲ, ತೊಡೆ ಮೇಲ ಹಾವುಗಳೆಲ್ಲ ಹಾಕೊಂಡು ಅವು ಹಂಗೆ ಹರಿದಾಡ್ತಿದ್ದು ಮೈ ತುಂಬ. ಹಂಗೆ ಇಷ್ಟಲಿಂಗ ಪೂಜೆ ಮಾಡ್ಕೊತಿದ್ರು ಅವರು. ಅದು ಒಂದು. ಇನ್ನ ಒಂದು ರುದ್ರಮುನಿ ಶಿವಾಚಾರ್ಯರ ಒಂದು ಅಡ್ಡ ಪಲ್ಲಕ್ಕಿ ಉತ್ಸವ ಇಲ್ಲಿ ರಾಯಚೂರಾಗ ಮಾಡಿದ್ರು. ಇಲ್ಲಿ 85 ಸುಮಾರಿಗೆ. ಅದು ನನಗೆ ನೆನಪದ. ಅದಕ್ಕೆ ಅವರು ಆಮೇಲೆ ಇವರು ನೆಕ್ಸ್ಟ್ದವರು ಗಂಗಾಧರ ಶಿವಾಚಾರ್ಯ ನೆಕ್ಸ್ಟ್ನವ್ರು ಅನ್ನೋದು ನನಗೆ ಸರಿಯಾಗಿ ಗೊತ್ತದ. ಇನ್ನೂ ಒಂದು ಗ್ರಂಥದ, ಅದು ಹೇಳ್ತೀನಿ, ಅವ್ರ ಅಡ್ರೆಸ್ ಕೊಡ್ತೀನಿ. ಅದೆಲ್ಲ ಪಂಚಪೀಠದವ್ರದ್ದೆಲ್ಲ ಅದು ಸಿಗ್ಬೇಕು ಬುಕ್ ಎಲ್ಲ. ಈ ಅಲ್ಲಿಂತ ಇಲ್ಲಿ ತನಕ ಎಷ್ಟು ಮಂದಿ ಗುರುಗಳಾಗ್ಯಾರ ಎಲ್ಲ ಪೂರ್ತಿ ಲಿಸ್ಟೇ ಅದ ನಮ್ಮ ಹತ್ರ. ಪ್ರಸನ್ನ ರೇಣುಕ ವೀರ ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದ ಮಹಾಸನ್ನಿಧಾನಗಳವರ ಮಂಗಲವಾಣಿ. ಸಾಹಿತ್ಯ ಸಂಸ್ಕೃತಿಗಳಿಲ್ಲದ ಸಮಾಜವು ರಸವಿಲ್ಲದ ಹಣ್ಣಿನಂತೆ, ಸುಗಂಧವಿಲ್ಲದ ಹೂವಿನಂತೆ ನಿಷ್ಪ್ರಯೋಜಕ. ಒಂದು ನಾಡು ನುಡಿಯ ಚೇತನಕ್ಕೆ ಅನೇಕ ಮಹಂತರು ಅಮೋಘ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಸಾಧಿಸಿ ತೋರಿದ್ದಾರೆ. ಅವರ ಕಾರ್ಯಗಳು ಅತ್ಯಂತ ಉನ್ನತವಾದವುಗಳು. ಅವುಗಳನ್ನು ನಾವು ಎಂದೂ ಮರೆಯಬಾರದು. ಶ್ರೀ ಜಗದ್ಗುರು ರಂಭಾಪುರಿ ವೀರಪೀಠದ ಪರಂಪರೆಯಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ಧರ ಹೆಸರು ಅವಿಸ್ಮರಣೀಯ. ಸದಾ ಜನರು, ಆದರೆ ರೇವಣಸಿದ್ಧರು ಒಬ್ಬರಲ್ಲ, 10 ಜನರು ಕಾಲಕ್ಕೆ ಪೀಠಾರೋಹಣ ಮಾಡಿ ಪೂರ್ವದರ್ಶನ ತೋರಿರುವವರು. ಒಂದೇ ಕಾಲಕ್ಕೆ ಇಲ್ಲಿವರು ರೇವಣಸಿದ್ಧರ ಬಹಳ ಮಂದಿ ಆಗಿ ಹೋಗ್ಯಾರ ಅದೇ ಪೀಠಕ್ಕೆ. ಶ್ರೀ ಜಗದ್ಗುರು ರೇವಣಸಿದ್ಧರು ಎಂದಾಕ್ಷಣ ಇತ್ತೀಚಿನ ರೇವಣಸಿದ್ಧರನ್ನು ಪ್ರಸ್ತಾಪಿಸುವರುಂಟು. ಆದರೆ ಹೆಸರು, ಪೀಠ
ಒಂದೇ ಆದರೂ ಅವರಿರುವ ಕಾಲಮಾನದ ಅಂತರವನ್ನು ಅರಿತರೆ ಯಾವ ಸಂಶಯಕ್ಕೂ ಇಂಬಿಲ್ಲದಂತಾಗುತ್ತದೆ. ನಾವು ರೇವಣಸಿದ್ಧರು ಅಂತಂದ್ರ ಬಸವಾದಿ ಶರಣರ ವಚನದೊಳಗ ರೇವಣಸಿದ್ಧರ ವಿಚಾರಗಳು ಬಹಳ ಕಡೆ ಪ್ರಸ್ತಾಪ ಮಾಡ್ಯಾರ. ಬಹಳ ಕಡೆ ವಚನ 150ರಿಂದ 300 ವಚನಗಳಲ್ಲಿ ವೀರಶೈವ ಅನ್ನುವ ಶಬ್ದ ಬಳಸ್ಯಾರ. ಈ ರೇವಣಸಿದ್ಧರು ಅನ್ನೋ ವಿಷಯ ಸುಮಾರು ಒಂದು 15-20 ವಚನಗಳಲ್ಲಿ ನಾನು ನೋಡೀನಿ. ಅಂತ ಒಂದು ಆಗಿನ ಕಾಲದವರು 12ನೇ ಶತಮಾನದವರು, 11ನೇ ಶತಮಾನದಿಂದ 12ನೇ ಶತಮಾನದ ಮಧ್ಯದವರು. ಅವರಿರುವ ಕಾಲಮಾನ ಅಂದ್ರೆ ನಾವೇನನ್ಬೇಕು, 11ರಿಂದ 12ನೇ ಶತಮಾನ ರೇವಣಸಿದ್ಧರ ಬಗ್ಗೆ ನಾವು ಅಧ್ಯಯನ ಮಾಡ್ಲಿಕ್ಕತ್ತೀವಿ. ಅದಕ್ಕಿಂತ ಮೊದಲೂ ರೇವಣಸಿದ್ಧರಂತ ಹೋಗಿರ್ಬೋದು, ಆಮೇಲೂ ಆಗಿರ್ಬೋದು. ಆದ್ರೆ ನಾವು ಸುಮಾರು 12ನೇ ಶತಮಾನದ ರೇವಣಸಿದ್ಧರ ಬಗ್ಗೆ ನಾವು ಅಧ್ಯಯನ ಮಾಡ್ಲಿಕ್ಕತ್ತೀವಿ ಅನ್ನೋದು ತಿಳ್ಕೋಬೇಕು ಅಂತ ಹೇಳ್ತಾರೆ. ಬೆಂಗಳೂರು ನಗರ ನಿವಾಸಿಗಳಾದ ಸಾಹಿತ್ಯ ಭೂಷಣ ಶ್ರೀ ಎಂ ಚಂದ್ರಶೇಖರ ಆರಾಧ್ಯರು ಅನೇಕ ವಿಷಯಗಳನ್ನು ಸಂಗ್ರಹಿಸಿ ರೇವಣಸಿದ್ಧರ ಕೃತಿಯನ್ನು ರಚಿಸಿದ್ದಾರೆ. ನಿಷ್ಠೆಯಿಂದ ಸಕ್ರಿಯ ಅವಗಾಹನೆಗೆ ಕಳಿಸಿದ ಈ ಹಸ್ತಪ್ರತಿಯನ್ನ ವಿಹಂಗಮ ದೃಷ್ಟಿಯಿಂದ ಪರಾಮರ್ಶಿಸಲಾಯಿತು. ಎಲ್ಲ ನೀಟಾಗಿ ಓದ್ಕೊಂಡಿವಿ, ನೋಡ್ಕೊಂಡಿವಿ ಅಂತ ಹೇಳಿದ್ರು. ಪರಮದಯಾಳು ಶ್ರೀ ಪಾರ್ವತಿ ಪರಮೇಶ್ವರರು ಹಾಗೂ ಜಗದ್ಗುರು ರೇಣುಕಾಚಾರ್ಯರು ಕೃತಿಕರ್ತರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಂಪತ್ತುಗಳನ್ನ ಅನುಗ್ರಹಿಸಲಿ ಅಂತೇಳಿ 22/11/1990 ಅವರಿಗೆ ಆಶೀರ್ವಾದ ಮಾಡ್ಯಾರ. ಇದಕ್ಕೆ ದಾನಿಗಳ ಪರಿಚಯ ಇವೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರ, ಇವ್ರು ಏನಾರ ನಿಮ್ಗೆ ಸಿಕ್ಕ್ರ ಅಂತಂದ್ರ ಅವ್ರ ಬಲ್ಲಿ ಬುಕ್ ಇರ್ತಾವ, ಅವ್ರ ಮನೆಗಿರ್ತಾವ. ಅದಕ್ಕೆ ನಾನು ಇವೆಲ್ಲ ನಿಮ್ಗೆ ಪರಿಚಯ ಮಾಡಿಕೊಡ್ಲಕತ್ತೇನೆ. ಕೈ ಅಂದ್ರೆ ಏನ್ರಿ? ಕೈ ಶರಣ ಧರ್ಮ ಪ್ರಕಾಶ್ ಅಂದ್ರೆ ಕೈಲಾಸವಾಸಿ ಇರ್ಬೇಕಪ್ಪ. ಇದು ಕೈ ಅಂತಂದ್ರೆ ಇದು ಫಸ್ಟ್ ಟೈಮ್ ನೋಡ್ರಿ ನಾನು. ಲಿಂಗ್ ಮತ್ ನೋಡಿನಿ, ಲಿಂಗೈಕ್ಯ. ಇದು ಕೈ ಹತ್ ಬರೋದು ಹೆಂಗದ ನೋಡ್ರಿ. ಇದು ನೋಡಿರಿ ಮೊದಲೇ ಹೋಗ್ರಿ. ಕೈ ಲಿಂಗೈಕ್ಯ ಅಂತಾರೆ, ಇಲ್ಲಿ ಕೈ ಹತ್ ಬರ್ತಾರೆ. ಏನಿರ್ಬೇಕಿದು ಅಂತ ಬರೇ ಕೈ ಹತ್ ಬರೋದಾರ ಇಲ್ಲಿ. ಕೈ ಶರಣ ಧರ್ಮ ಪ್ರಕಾಶ್ ಎನ್ ರುದ್ರಯ್ಯನವರು ಇಡೀ ಕರ್ನಾಟಕಕ್ಕೆ ಚಿರಪರಿಚಿತರು. ಅವರ ಹುಟ್ಟೂರು ಹೊಸಕೋಟೆ ತಾಲೂಕಿನ ನಂದುಗುಡಿ ಗ್ರಾಮ. ಶರಣಶ್ರೀ ಸಿದ್ಧಲಿಂಗೇಶ್ವರ ದೇವರ ಸುಪುತ್ರರಾಗಿ ಜನಿಸಿ ಇವರ ಕುಟುಂಬವು ರಂಭಾಪುರಿ ವೀರಸಿಂಹಾಸನ ಶಾಖಾಮಠದ ಪರಂಪರೆಗೆ ಸೇರಿದ ಸತ್ಕುಲ ಪ್ರಸೂತ ಹಾಗೂ ಸುಸಂಸ್ಕೃತ ಮನೆತನಕ್ಕೆ ಸೇರಿದವರು. ಶ್ರೀ ಧರ್ಮ ಪ್ರಕಾಶ್ ಎನ್ ರುದ್ರಯ್ಯನವರು ಬಾಲ್ಯದಿಂದಲೂ ಧರ್ಮಾಭಿಮಾನಿಗಳು, ಗುರುಗಳಲ್ಲಿ ಭಕ್ತಿ ಭಾವವುಳ್ಳವರು ಆಗಿದ್ದರು. ಅವರು ತಮ್ಮ ಬಾಲ್ಯವನ್ನ ನಂದಗುಡಿಯಲ್ಲಿ ಮುಗಿಸಿ ಬರ್ಕೋಬೇಕಿದ್ದು. ನಂದಗುಡಿ ಯಾವ ತಾಲೂಕ ಅಂತ ಹೇಳ್ಯಾರಲ್ರಿ? ಇವರ ಕುಟುಂಬ ಹುಟ್ಟೂರು ಹೊಸಕೋಟೆ ತಾಲೂಕಿನ ನಂದಗುಡಿ. ಹೊಸಕೋಟೆ ಅಂದ್ರೆ ಯಾವ ಊರಿಗೆ ಬರ್ತದ್ರಿ? ಅದು ಯಾವ ಜಿಲ್ಲಾದಾಗ ಬರ್ತದ್ರಿ ನೋಡಮ್ಮ ಆಮೇಲೆ. ಹೊಸಕೋಟೆ ತಾಲೂಕ ನಂದಗುಡಿ, ಅದು ಬೆಂಗಳೂರು ಕಡೆನೇ ಅದ ಹೊಸಕೋಟೆ. ನನಗ ಅಲ್ಲೇ ಅಂತ ಅನಿಸ್ತದೆ. ಶ್ರೀ ಧರ್ಮ ಪ್ರಕಾಶ್ ಎನ್ ರುದ್ರಯ್ಯನವರು ಬಾಲ್ಯದಿಂದಲೂ ಧರ್ಮಾಭಿಮಾನಿಗಳು, ಗುರುಗಳಲ್ಲಿ ಭಕ್ತಿಭಾವವುಳ್ಳವರು ಆಗಿದ್ದರು. ಅವರು ತಮ್ಮ ಬಾಲ್ಯವನ್ನು ನಂದಗುಡಿಯಲ್ಲಿ ಮುಗಿಸಿ ತಮ್ಮ ವಾಣಿಜ್ಯೋಗವನ್ನ ಮುಂದುವರಿಸಲು ಬೆಂಗಳೂರಿಗೆ ಬಂದು ನೆಲೆಸಿದರು. ತಮ್ಮ ಪ್ರಾಮಾಣಿಕ ಬುದ್ಧಿ ಕುಶಲತೆಗಳಿಂದ ದಿನೇ ದಿನೇ ಕೀರ್ತಿ ಹಾಗೂ ಮೇಲ್ಮೆಗಳನ್ನು ಸಾಧಿಸಿದರು. ಅವರ ಧರ್ಮಪತ್ನಿ ಶರಣೆ ರುದ್ರಮ್ಮನವರು ಸತ್ಯಶೀಲರಾಗಿದ್ದರು.
ಅವರು ಧನಾರ್ಜನೆಗಿಂತ ಧರ್ಮಾರ್ಜನೆಗೆ ಆದ್ಯತೆ ನೀಡುವವರಾಗಿದ್ದರು. ಅವರು ದಾನಶೀಲರು. ತಮ್ಮ ಹುಟ್ಟೂರಿನಲ್ಲಿ ಶ್ರೀ ಮರಿಸ್ವಾಮಿಗಳ ಗದ್ದುಗೆಯನ್ನು, ಆಸ್ಪತ್ರೆಯನ್ನು ಕಟ್ಟಿಸಿರುವರು. ತಮ್ಮ ಹುಟ್ಟೂರ ಕಟ್ಟಿಸಿರತ್ ನೋಡ್ರಿ, ಹೊಸಕೋಟೆ ನಂದಗುಡಿ, ನೆನಪಿಟ್ಟುವರಿ. ಅಲ್ಲಿ ದವಾಖಾನೆ ಆದತ್ ನೋಡ್ರಿ, ಮರಿಸ್ವಾಮಿಗಳ ಗದ್ದಿಗೆ ಮತ್ತು ಆಸ್ಪತ್ರೆ, ಮರಿಸ್ವಾಮಿ ಗದ್ದಿಗೆ. ಬನ್ನೂರಿನಲ್ಲಿ ಒಂದು ಹೆರಿಗೆ ಆಸ್ಪತ್ರೆಯನ್ನ ಮತ್ತು ಛತ್ರವನ್ನ ಕಟ್ಟಿಸಿರುವರು. ಟಿ ನರಸೀಪುರದಲ್ಲಿ ಸ್ಕೂಲು ಕಟ್ಟಡಕ್ಕಾಗಿ ಧನ ಸಹಾಯ ಮಾಡಿದವರು. ತುಮಕೂರಿನಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಿಸಿ ಸಮಾಜ ಬಾಂಧವರಿಗೆ ಅನೇಕ ರೀತಿಯ ಅನುಕೂಲಗಳನ್ನು ಕಲ್ಪಿಸಿದರು. ನೋಡ್ರಿ, ತುಮಕೂರನ್ನು ಅದ ಅಂತ ವಿಚಾರ ಮಾಡ್ರಿ. ಅಲ್ಲದೆ ಅವರು ಪಂಚಪೀಠಾಧೀಶರಲ್ಲಿ ಅತ್ಯಂತ ಪೂಜ್ಯ ಭಾವ ಹೊಂದಿದ್ದರು. ಅದರಲ್ಲಿಯೂ ರಂಭಾಪುರ ಜಗದ್ಗುರುಗಳಲ್ಲಿ ಅವರಿಗೆ ಅತಿಶಯವಾದ ಭಕ್ತಿ ಇದ್ದಿತ್ತು. ಆ ಪೀಠಕ್ಕೆ ಲಿಂಗೈಕ್ಯ 1008 ಜಗದ್ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟ್ಟಾಧಿಕಾರಕ್ಕೆ ಶ್ರೀ ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳು ಸಹಾಯದಿಂದ ತನು ಮನ ಧನಗಳನ್ನು ತ್ಯಾಗಗೈದು ಅವರ ಜ್ಯೇಷ್ಠ ಸುಪುತ್ರರು, ದ್ವಿತೀಯ ಪುತ್ರರು ಆದ ಲಿಂಗೈಕ್ಯ ರೇಣುಕಾರಾಧ್ಯರು ಮತ್ತು ಸೋಮಶೇಖರಾಧ್ಯರು ತಮ್ಮ ಪೂಜ್ಯ ತಂದೆಯವರಂತೆ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿ ಕೀರ್ತಿ ಪಡೆದರು. ಈಗಿನ ಜಗದೀಶಾರಾಧ್ಯ, ವಿಶ್ವಾರಾಧ್ಯ, ಪಂಡಿತಾರಾಧ್ಯ ತಮ್ಮ ತಂದೆಯವರ ಕೀರ್ತಿ ಗೌರವಗಳನ್ನು ಉಳಿಸಿ ಬೆಳೆಸಿಕೊಂಡು ಬಂದಿರುತ್ತಾರೆ. ಇವರೆಲ್ಲ ಸದಾಚಾರ ಸಂಪನ್ನರು, ದಾನಶೀಲರು, ಸರಳ ಜೀವಿಗಳು ಮತ್ತು ಜನಾನುರಾಗಿಗಳು. ಇವೆಲ್ಲ ಏನಿದ್ರು ಸಹಿತ ಈಗಿನ ಅಂತ ಬಳಸ್ಯಾರಂತಂದ್ರ ಸಹಿತ 90ನೇ ಇಸ್ವಿ ಅವ್ರಿಗೆಲ್ಲ 90 ಅಂದ್ರ 35 ವರ್ಷ ಹಿಂದಿನ ಕಥೆ ಇದು. ಕೈಲಾಸವಾಸಿ ಧರ್ಮ ಪ್ರಕಾಶ್ ಎನ್ ರುದ್ರಯ್ಯನವರು, ಅವರ 5ನೇ ಪುತ್ರರಾದ ಶ್ರೀ NR ಪಂಡಿತಾರಾಧ್ಯರು ಮತ್ತು ಅವರ ಧರ್ಮ ಪತ್ನಿ ಶರಣೆ NPK ಬಸಮ್ಮನವರು ತಮ್ಮ ಪೂಜ್ಯ ತಂದೆಯವರ ಮತ್ತು ತಾಯಿಯವರಾದ ಲಿಂಗೈಕ್ಯ ಎನ್ ರುದ್ರಮ್ಮನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಈ ಗ್ರಂಥದ ಮುದ್ರಣ ವೆಚ್ಚವನ್ನು ವಹಿಸಿರುತ್ತಾರೆ. ಇವರಿಗೂ ಇವರ ಕುಟುಂಬ ವರ್ಗದವರಿಗೂ ಪಾರ್ವತಿ ಪರಮೇಶ್ವರರು ಹಾಗೂ ಜಗದ್ಗುರು ಪಂಚಾಚಾರ್ಯರು ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕರುಣಿಸಲೆಂದು ಆಹ್ವಾನಿಸಲಾಗಿದೆ. ಎಷ್ಟಾಯ್ತು ಟೈಮ್? 10:20 ಆಗ್ತದ. ಮುನ್ನುಡಿ ಅಂತ ಬರ್ತದ. ಇದು ಓದೋದಕ್ಕಿಂತ ಮೊದಲ ಏನು ಮಾಡಬೇಕು ಪೂರ್ವ ಸಿದ್ಧತೆ ಅನ್ನೋದು. ಇದು ಮುನ್ನುಡಿ ಬೇರೆಯವರು ಬರ್ದಾರ, TG ಸಿದ್ದಪ್ಪಾರಾಧ್ಯ ಅಂತ. ಅದಕ್ಕಿಂತ ಇನ್ನೊಂದು ಮುನ್ನುಡಿ ಯಾರು ಬರ್ದಾರ ಅಂದ್ರ MG ನಂಜುಂಡಾರಾಧ್ಯ ಅಂತೇಳಿ, ಮಹಾರಾಜ ಸಂಸ್ಕೃತ ಕಾಲೇಜ್ UGC ಸಂಸ್ಕೃತ ಪ್ರಾಧ್ಯಾಪಕರು ಮೈಸೂರು, ಇವರೆಲ್ಲ ಬರೆದರ. ಗ್ರಂಥ ಪರಾಮರ್ಶೆ ಇದು ಯಾರು ಬರೆದಾರಪ್ಪ ಅಂತಂದ್ರೆ ರಾಜಶೇಖರಯ್ಯ ಎಂ, ಇವರು ಯೂನಿವರ್ಸಿಟಿಯವರು ಬರೆದಾರ. ಪ್ರಸ್ತಾವನೆ, ಇದು ಪ್ರಸ್ತಾವನೆ ಯಾರು ಬರೆದಾರ ಅಂತ ಇವರು ಚಂದ್ರಶೇಖರ ಆರಾಧ್ಯ ಗ್ರಂಥಕರ್ತರು ಬರೆದಾರ ಪ್ರಸ್ತಾವನೆ. ಇವೆಲ್ಲ ಮತ್ತೆ ನಾಳೆ ಟೈಮ್ ಸಿಕ್ಕಾಗ ಓದೋಣ. ಈಗ ಓದ್ಲಕ್ಕತ್ರ ಎಲ್ಲ ಟೈಮ್ ಹಿಡಿತದ. ಇನ್ನು ಮುಂದಿನ ಓದುವಿಕೆಯಲ್ಲಿ ಎಲ್ಲರೂ ಭಾಗವಹಿಸಿ ಇದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಸರಿಯಾಗಿ ನಮ್ಮ ಧರ್ಮದ ಚಾರಿತ್ರಿಕ ಹಿನ್ನೆಲೆ ಏನದ ಅನ್ನೋದು ಸರಿಯಾಗಿ ತಿಳ್ಕೋಬೇಕು. ಅದ್ರ ಬಗ್ಗೆ ನಾಲೆಜ್ ಇರ್ಲಾರ್ದಕ್ಕೆ ಯಾರು ಬೇಕವ್ರು ಏನ್ ಬೇಕದು ಮಾತಾಡ್ತಿರ್ತಾರ. ಅದಕ್ಕೆ ಉತ್ತರ ಕೊಡ್ಲಕ್ಕೆ ನಮ್ಮಲ್ಲಿ ಏನು ಮಾಹಿತಿಗಳಿಲ್ಲ, ಆಧಾರಗಳಿಲ್ಲ, ಸುಮ್ಮನೆ ಇರುವಂತ ಒಂದು ಪ್ರಸಂಗ ಬಂದದ. ಇಂಥ ಸಂಶೋಧನಾ ಗ್ರಂಥಗಳು ನಮ್ಮ ಹತ್ರ ಇದ್ದು ಅಂತಂದ್ರೆ
ಅಂಥವ್ರಿಗೆ ಉತ್ತರ ಕೊಡ್ಲಕ್ಕ ಇದು ಸಾಧ್ಯ ಆಗ್ತದ ಅನ್ನೋಂಥ ವಿಚಾರವನ್ನು ಹೇಳುವ ಮೂಲಕ ನನ್ನ ಈ ಒಂದು ರೀಡಿಂಗ್ ಪ್ರೋಸೆಸ್ ಓದುವಿಕೆಯನ್ನು ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ. ಮುಂದೇನು ಮಾಡ್ತೀರಿ? ಬ್ರಹ್ಮೇಶ್ವರ ಸದ್ಗುರುಗಳಾದ ಶ್ರೀ ಮಹಾಸ್ವಾಮಿಗೆ ಪೂರ್ವಾಚಾರ ಧರ್ಮ ದರ್ಶನ ಎಂಬ ಗ್ರಂಥದ ಒಂದು ಮುನ್ನೋಟ ಪರಿಚಯ, ಅದರ ಲೇಖಕರ ಪರಿಚಯ ಎಲ್ಲ ನಮಗೆ ಮಾಡಿಕೊಟ್ರು. ಅವರಿಗೆ ಧನ್ಯವಾದಗಳು. ಇಂತಹ ಒಂದು ಪೂರ್ವ ಗ್ರಂಥಗಳ, ಹಳೆಯ ಗ್ರಂಥಗಳ ಪರಿಚಯ ನಮಗೆ ಇರಬೇಕು ಅನ್ನೋದು ಅವರೊಬ್ಬ ಅಭಿಲಾಷೆ. ಅಂತಹ ಒಂದು ಜ್ಞಾನವನ್ನು ನೀಡಿದ ಶುದ್ಧ ಬ್ರಹ್ಮೇಶ್ವರ ಗುರು ಶ್ರೀ ಮಹಾಸ್ವಾಮಿಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಗೌರಮ್ಮ, ಶುದ್ಧ ಬ್ರಹ್ಮಣಿ ಗೌರಮ್ಮ ಅವರಿಂದ ಮಗಳಾಗ್ಯ. ನಾಳೆ ಬೆಳಿಗ್ಗೆ ಫಸ್ಟಿಗೆ ಚಾನ್ಸ್ ಕೊಡ್ರಿ. ನಾವೇನ್ ಮಾಡ್ತೀವಿ, ವಿಚಾರ ಸಾಗರ ಪಾಠ ಹೇಳಿ ಆಮೇಲೆ ವಾಕಿಂಗ್ ಹೋಗ್ಬಿಡ್ತೀವಿ. ಆಮೇಲೆ ನೀವೇನ್ ಮಾಡೋದು ಮಾಡ್ಕೊತ ಕೂಡ ಅಂತೀರಿ. ಸಂಜೆಗೆ ಈ ಬುಕ್ ರೀಡಿಂಗ್ ಇಟ್ಕೊಳ್ಳೋಣ ಸಾಯಂಕಾಲ. ಅದು ನಡೀಲಿ, ಇದು ನಡೀಲಿ. ಓಕೆ, ಧನ್ಯವಾದಗಳು. ಗೌರಮ್ಮ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ. ಎಲ್ಲ